ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನ ಶರಣೆ ಅಕ್ಕ ಮಹಾದೇವಿಯವರ ವಚನ ಇಂತಿದೆ: ಹುಟ್ಟದ ಯೋನಿಯಲ್ಲಿ ಹುಟ್ಟಿಸಿ, ಭಾರದ ಭವಂಗಳಲ್ಲಿ ಭರಿಸಿ, ಉಣ್ಣದ ಊಟವ ನುಣಿಸಿ, ವಿಧಿಗೊಳಗಾಗಿಸುವ ಕೇಳಿರಣ್ಣ, ತನ್ನವರೆಂದಡೆ ಮನ್ನಿಸುವನೇ, ಹತ್ತರಿದ್ದ ಭೃಂಗಿಯ ಚರ್ಮವ ಕಿತ್ತಿ ಡಾಡಿಸಿದವನು ಮತ್ತೆ ಕೆಳಂಬರ ಬಲ್ಲನೆ. ಇದನರಿತು ಬಿಡದಿರು ಚೆನ್ನ ಮಲ್ಲಿಕಾರ್ಜುನ ನಿಂತಹ ಸಿತನಗನವ್ವ. ಶರಣೆ ಅಕ್ಕ ಮಹಾದೇವಿಯವರ ವಚನಾಂಕಿತ ಚೆನ್ನ ಮಲ್ಲಿಕಾರ್ಜುನ. ಶರಣೆ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಇಂದಿನ ಶಿವಮೊಗ್ಗ ಜಿಲ್ಲೆಯ ಉಡುತಡಿ. ಅಲ್ಲಿ ಒಂದು ಭವ್ಯವಾದ ಪ್ರತಿಮೆ ಅನಾವರಣವಾಗಿದೆ. ಇಡೀ ಜಗತ್ತಿನಲ್ಲಿ ಅಷ್ಟು ಎತ್ತರದ ಒಂದು ಹೆಣ್ಣು ಮಗಳ ಪ್ರತಿಮೆಯನ್ನು ಮತ್ತೆಲ್ಲೂ ನೋಡಲು ಸಿಗದು. ಇದು 12ನೇ ಶತಮಾನದಿಂದ 21ನೇ ಶತಮಾನದಲ್ಲಿಯೂ ಕೂಡ ಅಕ್ಕ ಮಹಾದೇವಿಯರ ಪ್ರಭಾವವನ್ನು ತೋರಿಸುತ್ತದೆ. ಅವರು ಇಡೀ ಹೆಣ್ಣು ಕುಲಕ್ಕೆ ಒಂದು ದಂಡನಾಯಕಿ. ಅಕ್ಕ ಮಹಾದೇವಿಯವರ ತತ್ವಗಳನ್ನು ಹಿಡಿದುಕೊಂಡು ಮುನ್ನಡೆದರೆ ಖಂಡಿತ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕೂಡ ಮುಂದೆ ಬಂದು ಅನೇಕ ಸಾಧನೆಗಳನ್ನು ಮಾಡಲು ಪ್ರೇರಣೆ ಸಿಗುತ್ತದೆ. ಈ ವಚನದ ಅರ್ಥ ಇಂತಿದೆ: ಹುಟ್ಟದ ಯೋನಿಯಲ್ಲಿ ಹುಟ್ಟಿಸಿ, ಅಂದರೆ ಹುಟ್ಟುವುದು ಸಾಧ್ಯವಿಲ್ಲದ ಯೋನಿಯಲ್ಲಿ ಜನ್ಮ ತೆಗೆದುಕೊಳ್ಳುವಂತೆ ಮಾಡಿ. ಅಂದರೆ ತಾಯಿ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಒಂದು ಮಗು ಆ ಚಿಕ್ಕ ಹೊಟ್ಟೆಯಲ್ಲಿ ಮಗು ಇರೋಕೆ ಸಾಧ್ಯವೇ ಅನಿಸುವುದಿಲ್ಲ. ಆದರೂ ಅಂತ ಒಂದು ಚಿಕ್ಕ ಸ್ಥಳದಲ್ಲಿ ಇದ್ದು ಹುಟ್ಟಿಸುತ್ತೀಯಾ ಎಂಬ ಅರ್ಥ. ಭಾರದ ಭವಂಗಳಲ್ಲಿ ಭರಿಸಿ, ಅಂದರೆ ಬರಲು ಸಾಧ್ಯವಿಲ್ಲದ ಸಂಸಾರಗಳಲ್ಲಿ ಭವಗಳಲ್ಲಿ ಬರುವಂತೆ ಮಾಡಿ. ಉಣ್ಣದ ಊಟವ ನುಣಿಸಿ ವಿಧಿಗೊಳಗಾಗಿಸುವ ಕೇಳಿರಣ್ಣ, ತಿನ್ನಲು ಅಗತ್ಯವಿಲ್ಲದ ಊಟವನ್ನು ತಿನ್ನುವಂತೆ ಮಾಡಿ ವಿಧಿಯ ಅಧೀನನನ್ನಾಗಿ ಮಾಡುವ ಮಾಯೆಯ ಶಕ್ತಿಯನ್ನು ಕೇಳಿರಣ್ಣ. ತನ್ನವರೆಂದಡೆ ಮನ್ನಿಸುವನೇ, ತನ್ನವರು ಎಂದು ಹೇಳಿದರೆ ಪರಮಾತ್ಮನು ಈ ಮಾಯೆಯನ್ನು ಕ್ಷಮಿಸುವನೇ. ಹತ್ತರಿದ್ದ ಭೃಂಗಿಯ ಚರ್ಮವ ಕಿತ್ತಿಡಾಡಿಸಿದವನು, ಅಂದರೆ ತನ್ನ ಹತ್ತಿರವೇ ಇದ್ದ ಭಕ್ತ ಭೃಂಗಿ ಅವನ ದೇಹವನ್ನು ಚರ್ಮವನ್ನು ಕಿತ್ತುಕೊಂಡು ನೃತ್ಯ ಮಾಡಿದವನು. ಮತ್ತೆ ಕೆಳಂಬರ ಬಲ್ಲನೆ, ಮತ್ತೆ ಕೆಲಸ ಮಾಡುವುದನ್ನು ಬಲ್ಲನೆ. ಇದನರಿತು ಬಿಡದಿರು ಈ ಸತ್ಯವನ್ನು ತಿಳಿದುಕೊಂಡು ದೇವರನ್ನು ಎಂದಿಗೂ ಬಿಡಬೇಡಿ ಚೆನ್ನ ಮಲ್ಲಿಕಾರ್ಜುನನನ್ನ. ಈ ವಚನದ ಸಾರಾಂಶ ಹೀಗಿದೆ: ಶರಣೆ ಅಕ್ಕ ಮಹಾದೇವಿಯವರು ಮಾಯೆಯ ಶಕ್ತಿ ಮತ್ತು ದೇವರ ಕರುಣೆಯ ನಡುವಿನ ಸಂಘರ್ಷವನ್ನು ಚಿತ್ರಿಸುತ್ತಾರೆ. ಮಾಯೆಯು ಆತ್ಮಗಳನ್ನು ಸಂಸಾರ ಚಕ್ರದಲ್ಲಿ ಸಿಲುಕಿಸುತ್ತದೆ, ಆದರೆ ದೇವರು ತನ್ನ ಭಕ್ತರನ್ನು ರಕ್ಷಿಸುವಲ್ಲಿ ಅಚಲ. ಭೃಂಗಿಯ ಉದಾಹರಣೆ ಮೂಲಕ ದೇವರು ತನ್ನ ಭಕ್ತರನ್ನು ಎಂದಿಗೂ ತೊರೆಯುವುದಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ಭಕ್ತರು ದೇವರನ್ನು ಎಂದಿಗೂ ಬಿಡಬಾರದು. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ತಾಯಿ ತನ್ನ ಮಗುವನ್ನು ಎಷ್ಟೇ ಕಷ್ಟಪಟ್ಟು ಬೆಳೆಸಿದರೂ ಮಗು ತಪ್ಪು ದಾರಿಗೆ ಹೋದರೆ ಅವಳು ದುಃಖ ಪಡುತ್ತಾಳೆ. ಆದರೆ ತಾಯಿ ತನ್ನ ಮಗುವನ್ನು ಎಂದಾದರೂ ಬಿಟ್ಟು ಬಿಡುತ್ತಾಳೆಯೇ? ಇಲ್ಲ. ಮಗು ಎಷ್ಟೇ ತಪ್ಪು ಮಾಡಿದರೂ ತಾಯಿ ಅದನ್ನು ಕ್ಷಮಿಸಿ ಮತ್ತೆ ತನ್ನ ಎದೆಗೆ ಅಪ್ಪಿಸಿಕೊಳ್ಳುತ್ತಾಳೆ. ಮಗು ಅನಾರೋಗ್ಯದಿಂದ ಬಳಲಿದಾಗ ತಾಯಿ ರಾತ್ರಿ ಹಗಲು ಮಲಗದೆ ಅದನ್ನು ನೋಡಿಕೊಳ್ಳುತ್ತಾಳೆ. ಹಾಗೆಯೇ ಪರಮಾತ್ಮನು ತನ್ನ ಭಕ್ತರನ್ನು ಎಂದಿಗೂ ತೊರೆಯುವುದಿಲ್ಲ. ನಾವು ಸಂಸಾರದ ಮಾಯೆಯಲ್ಲಿ ಸಿಲುಕಿದರೂ, ಕಷ್ಟಗಳಲ್ಲಿ ಮುಳುಗಿದರೂ ದೇವರು ನಮ್ಮನ್ನು ಕಾಯುತ್ತಾನೆ, ರಕ್ಷಿಸುತ್ತಾನೆ. ಆದ್ದರಿಂದ ನಾವು ಕೂಡ ದೇವರನ್ನು ಎಂದಿಗೂ ಬಿಡಬಾರದು. ತಾಯಿ ಮಗುವನ್ನು ಬಿಡದಂತೆ ದೇವರನ್ನು ನಮ್ಮ ಹೃದಯದಲ್ಲಿ ದೃಢವಾಗಿ ಹಿಡಿದುಕೊಂಡು ಎಂದೆಂದಿಗೂ ಅವನ ಸ್ಮರಣೆಯಲ್ಲಿರಬೇಕು. ಹಾಗಂತ ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿದಾಗ ಕೂಡ ದೇವರು ನಮ್ಮನ್ನು ಕಾಪಾಡುತ್ತಾನೆ ಎಂದು ನಂಬುವುದು ಮೂರ್ಖತನವಾಗುತ್ತದೆ. ನಾವು ಕಾಯಕ ನಿಷ್ಠೆಯಿಂದ ಜೀವನ ನಡೆಸಿ ಲಿಂಗನಿಷ್ಠರಾಗಿ ಒಂದು ನಿಯಮ ನೀತಿಯಿಂದ ಜೀವನವನ್ನು ನಡೆಸುತ್ತಾ ಆ ಶಿವ ಧ್ಯಾನದಲ್ಲಿರಬೇಕು. ಈ ವಚನವನ್ನು ಇನ್ನೊಮ್ಮೆ ನೋಡೋಣ. ಹುಟ್ಟದ ಯೋನಿಯಲ್ಲಿ ಹುಟ್ಟಿಸಿ, ಭಾರದ ಭವಂಗಳಲ್ಲಿ ಭರಿಸಿ, ಉಣ್ಣದ ಊಟವ ನುಣಿಸಿ, ವಿಧಿಗೊಳಗಾಗಿಸುವ ಕೇಳಿರಣ್ಣ, ತನ್ನವರೆಂದಡೆ ಮನ್ನಿಸುವನೇ, ಹತ್ತರಿದ್ದ ಭೃಂಗಿಯ ಚರ್ಮವ ಕಿತ್ತಿ ಡಾಡಿಸಿದವನು ಮತ್ತೆ ಕೆಳಂಬರ ಬಲ್ಲನೆ. ಇದನರಿತು ಬಿಡದಿರು ಚೆನ್ನ ಮಲ್ಲಿಕಾರ್ಜುನ ನಿಂತಹ ಸಿತನಗನವ್ವ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.